ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಇನ್ಸ್ಟೆಂಟಾಗಿ ಇಡ್ಲಿ ರೆಸಿಪಿ ಮಾಡೋಣ ಅಂತೇಳಿ ನಾನು ಅವಲಕ್ಕಿ ಮತ್ತು ಇಡ್ಲಿ ರವೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಒಂದು ಶೇಂಗಾ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದಂಥ ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಇದನ್ನು ಜಾರೊಳಗೆ ಸೇರಿಸ್ಕೊಂಡು ರವೆ ಥರ ನಾವು ಇದನ್ನು ರುಬ್ಕೋಬೇಕು. ರವೆ ಥರ ಇದನ್ನು ಮಿಕ್ಸಿ ಮಾಡಿಕೊಂಡು ತಗೊಳ್ತೀನಿ. ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ನೋಡಿ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಸೇಮ್ ರವೆ ಥರನೇ ಇರಬೇಕು. ಆ ರೀತಿ ನಾವು ತರಿಯಾಗಿ ರುಬ್ಕೋಬೇಕು. ಇವಾಗ ಇದನ್ನು ತೆಗೆದು ಒಂದು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊಂಡು ಈಗ ಅದೇ ಬೌಲಲ್ಲಿ ನಾನು 1 ಬೌಲ್ ಆಗೋಷ್ಟು ನಾನು ಇಡ್ಲಿ ರವೆ ತಗೊಳ್ತಾ ಇದ್ದೀನಿ. ನೋಡಿ ಇದೆರಡನ್ನೂ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಅವಲಕ್ಕಿಲೂ ಮತ್ತು ರವೆಲಿ ಎರಡಲ್ಲೂ ಸ್ವಲ್ಪ ಗಲೀಜಿರುತ್ತೆ. ಹಾಗಾಗಿ ನೀರು ಹಾಕ್ಕೊಂಡು ಒಂದು 2-3 ಸಲ ನೋಡಿ ನೀಟಾಗಿ ತೊಳ್ಕೊಳ್ಳೋಣ. ಇದೊಂದು 2-3 ಸಲ ತೊಳೆದ್ರೆ ಬೆಳ್ಳಗಾಗತ್ತೆ. ನೋಡಿ ಕಲರ್ ನೋಡಿ ಹೇಗಿದೆ ಅಂತೇಳಿ. ಇದನ್ನ ನೀಟಾಗಿ ಉಜ್ಜಿ ತೊಳ್ಕೊಂಡು ಒಂದು 2 ಸಲ 3 ಸಲ ನೀರು ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ತಗೊಳ್ತೀನಿ. ನೀರೆಲ್ಲ ಶೋಧಿಸ್ಬಿಟ್ಟು ನೋಡಿ ಕಲರ್ ಹೇಗಿದೆ ಅಂತೇಳಿ. ಒಂದು 2-3 ಸಲ ತೊಳೆದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದ್ರದ್ದು. ನೋಡಿ ಇವಾಗ ಒಂದು 3ರಿಂದ 4 ಸಲ ತೊಳ್ಕೊಂಡಿದ್ದೀನಿ ಕೂಡ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಎಷ್ಟು ಚೆನ್ನಾಗಿ ವೈಟ್ ಆಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ. ಈ ರೀತಿ ಬರಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ರವೆಲಿರೋ ರವೆ ಸ್ಮೆಲ್ ಕೂಡ ಬರೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರೇನು ಯೂಸ್ ಮಾಡ್ತಾ ಇಲ್ಲ. ಮೊಸರಲ್ಲಿರೋ ನೀರೇ ಸಾಕು. ಮತ್ತು ರವೆ ಸೋಸ್ಕೊಂಡಿದ್ನಲ್ಲ ಅದರಲ್ಲೂ ಸ್ವಲ್ಪ ಲೈಟಾಗಿ ನೀರಿತ್ತು. ಇಷ್ಟನ್ನು ಸೇರಿಸ್ಕೊಂಡು ನೋಡಿ ಕೈಯಲ್ಲೇ ನಾನು ಮೊಸರೆಲ್ಲ ಚೆನ್ನಾಗಿ ಹೊಡ್ಕೋಬೇಕು. ಎಂಟೆ ಎಲ್ಲ ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಏನೇ ಇಲ್ಲ ಅಂದರೆ ಒಂದು 2ರಿಂದ 3 ನಿಮಿಷ ನಾನು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತೇಳಿ. ಗಟ್ಟಿ ಕೂಡ ಇದೆ ಇದು. ಇವಾಗ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20 ನಿಮಿಷ ನಾನು ನೆನೆಯಕ್ಕೆ ಬಿಟ್ಬಿಡ್ತೀನಿ ಸಾಕು. ಅಲ್ಲಿವರೆಗೂ ಒಂದು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ. ನೋಡಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ಶೇಂಗಾ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹುರಿದು ಸಿಪ್ಪೆ ಎಲ್ಲ ಸುಲಿದು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಜೊತೆಗೆ 4 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ, ಆಮೇಲೆ ಕರಿಬೇವು, ಆಮೇಲೆ ಚೂರು ಶುಂಠಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀರು ಕೂಡ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೂಪರಾಗಿ ಶೇಂಗಾ ಚಟ್ನಿ ಕೂಡ ರೆಡಿ ಆಗುತ್ತೆ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬಹುದು. ನಾನು ಒಗ್ಗರಣೆ ಏನು ಮಾಡ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರುಬ್ಕೊ ಬಂದಿದ್ದೀನಿ ಕೂಡ. ಶೇಂಗಾ ಚಟ್ನಿ ಕೂಡ ಸೂಪರಾಗಿ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು. ತುಂಬಾ ಸಮಯ ಏನು ತಗೊಳ್ಳೋದಿಲ್ಲ. ಇವಾಗ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ ಬೇಕಂದ್ರೆ ಪುಟ್ಟದಾಗ ಒಂದು ಒಗ್ಗರಣೆ ಕೂಡ ಮಾಡ್ಕೋಬಹುದು. ನಾನು ಒಗ್ಗರಣೆ ಏನು ಮಾಡ್ಕೊಳ್ತಾ ಇಲ್ಲ. ಇವಾಗ ಇದನ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ನಾನು ನೆನೆಸಿಟ್ಕೊಂಡಿದ್ನಲ್ಲ ರವೆ, ಅದನ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಒಂದು 20 ನಿಮಿಷ ನೆನೆಸ್ಕೊಂಡಿದ್ದೆ. ನೋಡಿ ಚಮಚದಲ್ಲಿ ತೆಗೆದು ತೋರಿಸ್ತೀನಿ. ಚೆನ್ನಾಗಿ ನೆಂದಿದೆ ಕೂಡ, ಅಳ್ಕೊಂಡಿದೆ ಕೂಡ ಚೆನ್ನಾಗಿ. ಇದು ತುಂಬ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಒಂದ್ಸಲ ಚಮಚದಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಉಪ್ಪು ಸೇರಿಸ್ಕೊಳ್ತೀನಿ. ರುಚಿಗೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಈನೋ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಒಂದು ಪ್ಯಾಕೆಟಲ್ಲಿ ಒಂದು 1/4 ಪ್ಯಾಕೆಟ್ ಹಾಕೊಂಡ್ರೆ ಸಾಕು. ಇವಾಗ ನಾನು ಮೊಸರು ಹಾಕೊಂಡಿದ್ನಲ್ಲ ಬೌಲು, ಅದೇ ಬೌಲಲ್ಲಿ ಸ್ವಲ್ಪ 1/4 ಕಪ್ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ಇದನ್ನ ಇನ್ನೊಂದ್ಸಲ ಇವಾಗ ಇನ್ನೂ ಒಂದು 2 ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ. ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಇದರಲ್ಲಿ ಬಬಲ್ಸ್ ಥರ ಬರಬೇಕು. ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಇದೇ ರೀತಿ ಒಂದು 2 ನಿಮಿಷ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನೋಡಿದ್ರಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಹಿಟ್ಟಿನ ಹದ ಈ ರೀತಿ ಬರಬೇಕು. ತುಂಬ ತೆಳ್ಳಗೆಲ್ಲ ಮಾಡ್ಕೋಬಾರ್ದು ನಾವು. ಈ ಹದದಲ್ಲಿದ್ದರೆ ಸಾಕು. ಇವಾಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ನಾನು ಇಡ್ಲಿ ಪ್ಲೇಟ್ಗಳನ್ನ ತಗೊಳ್ತೀನಿ. ನೋಡಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ ನೀಟಾಗಿ. ಸರ್ಕೊಂಡು ಆಮೇಲೆ ಇಡ್ಲಿ ಹಿಟ್ಟನ್ನ ಸ್ವಲ್ಪನೇ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನಂದು ಇಡ್ಲಿ ಪ್ಲೇಟು
ಪ್ಲೇಟ್ ಸ್ವಲ್ಪ ಇಡ್ಲಿ ದಪ್ಪ ದಪ್ಪ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಳ್ತಾ ಇದೀನಿ. ಒಂದು ಅರ್ಧ ಭಾಗದಷ್ಟು ಹಾಕೊಳ್ತಾ ಇದೀನಿ. ಇದು ಉಬ್ಬಿ ಫುಲ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ. ಇದೇ ರೀತಿ ನೋಡಿ ಉಳಿದಿರೋ ಎಲ್ಲ ಪ್ಲೇಟ್ಗಳಿಗೂ ನಾನು ಇಡ್ಲಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಅಂತೂ ಹಾಕಿಲ್ಲ, ಬೆಂದ್ಮೇಲಂತೂ ಫುಲ್ ಆಗ್ಬಿಡುತ್ತೆ ಅದು. ಹಾಗಾಗಿ ಇನ್ನೊಂದು ಪ್ಲೇಟಿಗೂ ನಾನು ಅದೇ ರೀತಿ ಎಣ್ಣೆ ಎಲ್ಲ ಸವರ್ಕೊಂಡು ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಎಲ್ಲ ಪ್ಲೇಟ್ಗಳಿಗೂ ನಾನು ಸೇರಿಸ್ಕೊಂಡು ತಗೊಳ್ತೀನಿ ನೋಡಿ. ಇನ್ಸ್ಟೆಂಟ್ ಆಗಿ ಸೂಪರ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ತುಂಬಾ ಸಾಫ್ಟ್ ಆಗಿ ಕೂಡ ಬರುತ್ತೆ ನೋಡಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಇಟ್ಕೊಂಡಿದ್ದೆ, ನೀರು ಕೂಡ ಬಿಸಿ ಆಗಿದೆ. ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳನ್ನು ಅದರಲ್ಲಿ ಇಟ್ಕೊಬಿಟ್ಟು ನಾನು ಮೀಡಿಯಂ ಫ್ಲೇಮಲ್ಲಿ ಒಂದು 10 ರಿಂದ 12 ನಿಮಿಷ ನಾನು ಇದನ್ನ ಬೇಯಿಸ್ಕೊಳ್ತೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 12 ನಿಮಿಷ ಬೇಯಿಸ್ಕೊಳ್ತೀನಿ. ಆಮೇಲೆ ನಾನು ಇದನ್ನ ತೆಗೆದು ತೋರಿಸ್ತೀನಿ ನೋಡಿ. ಇವಾಗ ಒಂದು 12 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಾ ಇದೀನಿ ನೋಡಿ. ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲೆವರೆಗೆಲ್ಲ ಬಂದಿದೆ. ಸ್ವಲ್ಪನೇ ಇಡ್ಲಿ ಹಿಟ್ಟುಗಳನ್ನ ಹಾಕೊಂಡಿದ್ದೆ ನಾನು. ನೋಡಿದ್ರಲ್ಲ ಕೈಗೆ ಅಂಟ್ತಾ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಇದನ್ನ ಒಂದು 5 ನಿಮಿಷ ತಣ್ಣಗಾಗಿ ಬಿಟ್ಬಿಡ್ತೀನಿ ನಾನು. ಆಮೇಲೆ ನಾನು ತೆಗೆದು ತೋರಿಸ್ತೀನಿ. ಒಂದು 5 ನಿಮಿಷ ಆದ್ಮೇಲೆ ತೋರಿಸ್ತಾ ಇದೀನಿ ನೋಡಿ. ಇಡ್ಲಿ ಕೂಡ ತಣ್ಣಗಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಸಾಫ್ಟ್ ಆಗಿ ಕೂಡ ಬಂದಿದೆ ನೋಡಿ. ಹಿಂಗ್ ಚಮಚದಲ್ಲಿ ಹಿಂಗ್ ತೆಗೆದ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ, ಸಿಂಪಲ್ ಆಗಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಮಾಡ್ಕೋಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕಳಿಸ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಟೇಸ್ಟ್ ಆಗಿ ಕೂಡ ಬರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ಮಕ್ಕಳಿಗೆ ಕಳಿಸ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದ್ರ ಜೊತೆಗೆ ನಾನು ಒಂದು ತಟ್ಟೆಯಲ್ಲಿ ಕೂಡ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸ್ವಲ್ಪನೂ ಎಲ್ಲೂ ಅಂಟೋದಿಲ್ಲ. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟ್ ಆಗಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡೋದ್ರಲ್ಲ, ಸಿಂಪಲ್ ಆಗಿ ಮಾಡ್ಕೋಬಹುದು. ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಆಗ್ಬಿಡುತ್ತೆ ನೋಡಿ. ಪ್ಲೇಟಿಗೂ ಸ್ವಲ್ಪನೂ ಅಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಬಟ್ಲು ಬೇಕಂದ್ರೆ ಬಟ್ಲಲ್ಲಿ, ಇಲ್ಲ ತಟ್ಟೆ ಬೇಕಂದ್ರೆ ತಟ್ಟೆಯಲ್ಲಿ ಕೂಡ ನಾವು ಮಾಡ್ಕೊಬಹುದು. ಬನ್ನಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ. ನೋಡಿದ್ರಲ್ಲ ಅವಲಕ್ಕಿ ಇಡ್ಲಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತೇಳಿ. ಇನ್ಸ್ಟೆಂಟ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಇಲ್ಲ ಸಂಜೆ ಡಿನ್ನರಿಗೆ, ಮಕ್ಕಳ ಲಂಚ್ ಬಾಕ್ಸಿಗೆ ಯಾವ್ದಕ್ಕೆ ಬೇಕಾದ್ರೂ ಮಾಡಿ ಕಳಿಸ್ಬೋದು. ಜೊತೆಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚಟ್ನಿ ಕೂಡ ಮಾಡ್ಕೊಬಹುದು. ನಾನಿಲ್ಲಿ ಶೇಂಗಾ ಚಟ್ನಿ ಕೂಡ ಮಾಡಿ ತೋರಿಸಿದ್ದೀನಿ. ನೋಡಿದ್ರಲ್ಲ, ಈ ಇಡ್ಲಿ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ RD ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನಷ್ಟು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.